ಗುರುಗಳು ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಹ್ಯಂತಿ ಜಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಸಪ್ತಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಅನೇಕ ದೇವತೆಗಳು ಬ್ರಹ್ಮದೇವರ ದೇಹದಲ್ಲಿ ತಮ್ಮ ತಮ್ಮ ಸ್ಥಾನದೊಂದಿಗೆ ಬಂದು ಸೇರ್ಕೊಂಡಿದ್ದಾರೆ. ಅದರಲ್ಲಿ ನಾಡಿಗಳ ಬಗ್ಗೆ ಒಂದು ವಿಚಾರ ಬಂತು. ಈಗ ಆತ್ಮನಾಡಿ ಅಂತ ಒಂದು ನಾಡಿ, ಆ ಹೆಸರು, ಆ ನಾಡಿಗೆ ಆತ್ಮ ಅಂತಾರೆ, ಆತ್ಮನಾಡಿ ಅಂತ. ಈ ಆತ್ಮನಾಡಿ ಅಂದ್ರೆ ಇಲ್ಲಿ ಆತ್ಮಾನಶದ ಮನಸ್ಸು ಅಂತ ಅರ್ಥ. ಈ ಮನಸ್ಸಿನ ಒಳಗಡೆ ಒಬ್ರು ಪ್ರವೇಶ ಮಾಡ್ತಾರೆ. ಅವ್ರು ಪ್ರವೇಶ ಮಾಡಿದಾಗ ಲಾಭ ಏನ್ ನಿಜವಾಗಿ ಅದನ್ನ ಹೇಳ್ತಾರೆ. ಅದನ್ನ ಈಗ 24ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ನೋಡೋಣ. ಆತ್ಮಾನಂ ಚಾಸ್ಯ ನಿರ್ಭಿನ್ನಂ ವಾಚಸ್ಪತಿರುಪಾವಿಶತ್ ಬುದ್ಧ್ಯಾ ಸ್ವಾಂಶೇನ ಯೇನಾಸೌ ನಿಶ್ಚಯಂ ಪ್ರತಿಪದ್ಯತೆ. ದೇಹದಲ್ಲಿ ಮನಸ್ಸು ಬಂದಿದೆ. ಯಾರ ದೇಹದಲ್ಲಿ? ಬ್ರಹ್ಮದೇವರ ದೇಹದಲ್ಲಿ. ಅದೊಂದು ನಾಡಿ. ಅಲ್ಲಿ ಯಾವ ದೇವತೆ ಸೇರ್ಕೊಂಡ್ರು ಅಂದ್ರೆ ಬೃಹಸ್ಪತಿ, ವಾಚಸ್ಪತಿ ಅಂತ ಕರೀತಾರೆ. ಸಾನೆ ಬೃಹಸ್ಪತಿ ಅನ್ನೋ ಹೆಸರಿಂದ ನಮಗೆ ಪ್ರಸಿದ್ಧ. ವಾಚಸ್ಪತಿ ಅಂದ್ರೆ ಯಾರು? ಬೃಹಸ್ಪತಿ ಆಚಾರ್ಯರು, ಮಾತಿಗೆ ಅಭಿಮಾನಿ ದೇವತೆ ಅವರು. ಅಂತ ಬೃಹಸ್ಪತ್ಯಾಚಾರ್ಯರು ತಾವು ಈ ಆತ್ಮ ನಾಡಿ ಏನಿದೆ ಆ ನಾಡಿಯ ಒಳಗಡೆ ಒಂದರ ಜೊತೆಗೆ ಹೋಗ್ತಾರೆ. ಯಾವುದರ ಜೊತೆಗೆ? ಹೇಗೆ ಈಗ ವಾಗೀಂದ್ರಿಯಾಭಿಮಾನ ದೇವತೆ ಅಂದ್ರೆ ಅಗ್ನಿದೇವರನ್ನ ನಾವು ನೋಡ್ತೀವಿ. ಅವರು ತಮ್ಮ ಒಂದು ವಾಕ್ ಇಂದ್ರಿಯ ಅಂತ ಹೇಳಿದ್ರೆ ಅದರ ಜೊತೆಗೆ ಅವರು ಅಲ್ಲಿ ಹೋಗಿ ಸೇರ್ಕೊಳ್ತಾರೆ. ಅದೇ ತರಹ ಇವರು ಬುದ್ಧಿ ಜೊತೆಗೆ ಬೃಹಸ್ಪತ್ಯಾಚಾರ್ಯರು ಆ ಮನಸ್ಸಿನ ಒಳಗಡೆ ಪ್ರವೇಶ ಮಾಡ್ತಾರೆ. ಯಾವಾಗ ಬೃಹಸ್ಪತ್ಯಾಚಾರ್ಯರು ಅದನ್ನು ಪ್ರವೇಶ ಮಾಡಿದ್ರು ಆ ಬ್ರಹ್ಮದೇವರ ದೇಹದಲ್ಲಿ ತಮ್ಮ ಬುದ್ಧಿಯೊಟ್ಟಿಗೆ, ಆಗ ಅವತ್ತಿನಿಂದ ಏನಾಸೌ ನಿಶ್ಚಯಂ ಪ್ರತಿಪದ್ಯತೆ. ಇದು ಹೀಗೆ ಅಂತ ಹೇಳಿ ನಿಶ್ಚಯಾತ್ಮಕವಾದ ಜ್ಞಾನ ಅವತ್ತಿನಿಂದ ಮನುಷ್ಯರಿಗೆ ಉಂಟಾಗತ್ತೆ. ಅಂದ್ರೆ ಬ್ರಹ್ಮದೇವರ ದೇಹದಲ್ಲಿ ಹೀಗೆಲ್ಲ ದೇವರು ಸೃಷ್ಟಿ ಮಾಡಿಸ್ತಾ ಮುಂದೆ ಹೀಗೆ ಮನುಷ್ಯರಿಗೆ ನಿಶ್ಚಯ ಆಗತ್ತೆ. ಯಾವ್ದ್ರಿಂದ? ಬುದ್ಧಿಯಿಂದ, ಮನಸ್ಸಿನಿಂದ. ನಾವೇನೇ ತೀರ್ಮಾನ ಮಾಡ್ತೀವಲ್ಲ ಇದು ಹೀಗೆ ಅಂತ ಅವಧಾರಣ ಅಂದ್ರೆ ನಿಶ್ಚಯವಾಗಿ ಏನ್ ತೀರ್ಮಾನ ಮಾಡ್ತೀವಿ ಅದೆಲ್ಲ ಬುದ್ಧಿಯ ಕಾರ್ಯ. ಬೃಹಸ್ಪತ್ಯಾಚಾರ್ಯರು ಆ ಬುದ್ಧಿಯ ಜೊತೆಗೆ ಆತ್ಮನಾಡಿಯಲ್ಲಿದ್ದು ಮಾಡಿಸ್ತಾರೆ ಅಂತ ಅರ್ಥ. ಈ ಅಂಶವನ್ನೆಲ್ಲ ತಿಳ್ಕೊಳ್ಬೇಕು. ಆದ್ರಿಂದ ಒಟ್ಟು ತಾತ್ಪರ್ಯ ಏನಂದ್ರೆ ಆತ್ಮ ಅಂದ್ರೆ ಆತ್ಮ ಅನ್ನೋ ಹೆಸರಿನ ನಾಡಿ, ವಾಚಸ್ಪತಿ ಅಂದ್ರೆ ಬೃಹಸ್ಪತ್ಯಾಚಾರ್ಯರು,
ಬುದ್ಧಿ ಅನ್ನುವ ಹೆಸರಿನ ಒಂದು ಇಂದ್ರಿಯ, ಅದು ಬುದ್ಧಿ ಅಂತ ಒಂದು ಇಂದ್ರಿಯ ಅಂತ ಹೇಳ್ತಾರೆ. ಇದು ಅಪರೂಪ. ಬುದ್ಧಿಯನ್ನು ಯಾರು ಇಂದ್ರಿಯ ಅಂತ ಕರೆದಿಲ್ಲ, ಆದ್ರೆ ಇಲ್ಲಿ ಇಂದ್ರಿಯ ಅಂತ ಕರೀತಾರೆ. ಅದು ಮನಸ್ಸಿನ ಒಂದು ಪ್ರಭೇದ. ಆ ಇಂದ್ರಿಯದ ಜೊತೆಗೆ ಅಭಿಮಾನಿ ರೂಪದಲ್ಲಿ ಹೋಗಿ ಇದಮಿತ್ತಮೇವ, ಇದು ಹೀಗೆ ಇದೆ ಅಂತ ಯಾರಿಗಾರು ನಮಗ್ ಜ್ಞಾನ ಬರ್ತಾ ಇದೆ ಅಂದ್ರೆ ಅದು ಬುದ್ಧಿ ಕೆಲಸ, ಬುದ್ಧಿ ಇಂದ್ರಿಯದ ಕೆಲಸ ಆಗುವುದು ತಿಳಿಬೇಕು. ಇಲ್ಲಿ ಇನ್ನೊಂದು ಪ್ರಮಾಣವನ್ನ ಕೊಟ್ಟಿದ್ದಾರೆ ವಿಜಯಧ್ವಜ ತೀರ್ಥರು, ಅದು ಮುಂದಕ್ಕೂ ಕೂಡ ಬರುತ್ತೆ, ಅದು ಇಲ್ಲಿ ನೋಡೋಣ. ಅದನ್ನ ಆತ್ಮನಾಡ್ಯಾಂ ತಥಾ ಬುದ್ಧಿ ತತ್ರಸ್ಥಶ್ಚ ಬೃಹಸ್ಪತಿ. ಆತ್ಮನಾಡ್ಯಾಂ ಅಂತ ಹೇಳ್ತಾರೆ. ಆತ್ಮನಾಡಿಯಲ್ಲಿ ಬುದ್ಧಿ ಹಾಗೆ ಬುದ್ಧಿಯ ಅಭಿಮಾನಿ ದೇವತೆ ಬೃಹಸ್ಪತಿ ಇಬ್ಬರು ಹೋಗಿ ಅಲ್ಲಿ, ಅಂದ್ರೆ ಎರಡು ವಸ್ತು, ಬುದ್ಧಿ ಇನ್ನೊಂದು ಬೃಹಸ್ಪತಿ ಆಚಾರ್ಯರು ಹೋಗಿ ಆತ್ಮನಾಡಿಯಲ್ಲಿ ನೆಲೆಸ್ತಾರೆ ಅಂತ. ಇನ್ನು ಮುಂದೆ ಇನ್ನೊಂದು ನಾಡಿಯ ಬಗ್ಗೆ ಹೇಳ್ತಾರೆ. ಇದುವರೆಗೆ ಆತ್ಮನಾಡಿಯ ಬಗ್ಗೆ ಹೇಳಿ ಈಗ ಅಹಂಕಾರ ಅಂತ ಒಂದು ನಾಡಿ, ಅದರ ಬಗ್ಗೆ ಬರ್ತಾರೆ. ಇದು ಅಹಂಕಾರ ತತ್ವ ಅಲ್ಲ, ಅಹಂಕಾರ ಅಂತ ಒಂದು ನಾಡಿ. ಇದನ್ನ ಅಹಂ ನಾಡಿ ಅಂತಾನು ಕರೀತಾರೆ. 25ನೇ ಶ್ಲೋಕ. ಅಹಂ ಚಾಸ್ಯ ವಿನಿರ್ಭಿನ್ನಂ ಅಭಿಮಾನೋ ವಿಷತ್ಪದಂ ಕರ್ತ್ರಾ ಸ್ವಾಂಶೇನ ಯೇನಾಸೌ ಕರ್ತವ್ಯಂ ಪ್ರತಿಪದ್ಯತೆ. ಸರ್, ಎರಡನೇನಲ್ಲಿ ಕರ್ತ ಬದ್ಲಿ ಕರ್ಮ ಅಂತ ಇದೆ, ನಡೀತದ? ಇಲ್ಲ ಇಲ್ಲ, ಕರ್ತ್ರ ಕರ್ತ್ರ ಅಂತ. ಕರ್ತ ಅಲ್ಲ, ಇಲ್ಲಿ ಕರ್ಮ ಅಂತ ಬಂದಿದೆ, ತಪ್ಪಲ್ವಾ ಅದು? ಹೌದು, ಕರ್ಮ ಬೇಡ. ಓಕೆ, ಥ್ಯಾಂಕ್ ಯು. ಅಹಂ ಚಾಸ್ಯ ವಿನಿರ್ಭಿನ್ನಂ. ಅಹಂ ಅಂತ ಹೇಳಿ ಒಂದು ನಾಡಿ ವಿನಿರ್ಭಿನ್ನಂ ಹೊರಗ್ ಬಂದಿದೆ. ಅಂದ್ರೆ ಬ್ರಹ್ಮದೇವರ ದೇಹದಲ್ಲೇ ಆ ನಾಡಿ ಇದೆ. ಹೊರಗ್ ಬರೋದು ಅಂದ್ರೆ ಚೆನ್ನಾಗಿ ನಾವು ಒಳಗಿದ ನಾಡಿ ಎಲ್ಲ ಹೊರಗ್ ಕಾಣಿಸ್ತು ಅಂತ ಹಾಗಲ್ಲ, ಅಲ್ಲಿ ಸೃಷ್ಟಿ ಆಯ್ತು ಅಂತ, ಅಂದ್ರೆ ಅಲ್ಲಿ ಅಭಿವ್ಯಕ್ತ ಆಯ್ತು ಆ ದೇಹದ ಒಳಗಡೆ. ಆ ಅಹಂ ನಾಡಿ ಬಂದಾಗ ಅಲ್ಲಿ ಅಭಿಮಾನ ಪದಂ ಅಭಿಷತ್. ಅಭಿಮಾನ ಅನ್ನೋ ಹೆಸರಿನ ಒಬ್ಬ ದೇವತೆ ತನ್ನ ಅಂಶದೊಂದಿಗೆ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ. ಅಭಿಮಾನ ಅಂತಂದ್ರೆ ಯಾವ ದೇವತೆ ಇದು ಅಂದ್ರೆ ಅಹಂಕಾರ ಅಂತ ರುದ್ರದೇವರಿಗೆ ಹೆಸರಿದೆ. ಅವರಿಗೆ ಅಲ್ಲಿ ಅಭಿಮಾನ ಅಂತ ಕರೆದಿದ್ರು. ಹಾಗಾದ್ರೆ ಅಭಿಮಾನ ಅಲ್ಲಿ ಹೋಗಿ ಸೇರ್ಕೊಳ್ತು ಅಂದ್ರೆ ಏನರ್ಥ? ರುದ್ರದೇವರು ಅಭಿಮಾನದೊಂದಿಗೆ ಹೋಗಿ, ಅಂದ್ರೆ ನಾನೇ ಕರ್ತ, ನಾನೇ ಮಾಡೋನು, ನಾನೇ ತಿನ್ನೋನು, ನಾನೇ ನಗೋದು, ಹೀಗೆ ಈ ಜ್ಞಾನ ನಮಗ್ ಬರ್ತಾ ಇರ್ತಲ್ಲ, ಇದನ್ನೆಲ್ಲ ಅಭಿಮಾನ ಅಂತ ಕರೀತಾರೆ. ಇಂತಹ ಜ್ಞಾನದೊಂದಿಗೆ ರುದ್ರದೇವರು ತಾವು ಸೀದಾ ಹೋಗಿ ಈ ಅಹಂ ಅನ್ನೋ ನಾಡಿಯ ಒಳಗಡೆ ಹೋಗಿ ಸೇರ್ಕೊಳ್ತಾರೆ. ಆಗ ಅಲ್ಲಿಂದ ಪ್ರಾರಂಭ ಆಯ್ತು. ಬ್ರಹ್ಮದೇವರಿಗೆ ಇದು ನಂದು ನಂದು ಅಂತ ತಮ್ಮ ಕರ್ತವ್ಯ ಜ್ಞಾನ ಬಂತು. ಯಾವ್ದ್ ನಂದು, ಯಾವ್ದ್ ನಂದಲ್ಲ, ಈ ಎಲ್ಲ ಜ್ಞಾನ ಬರ್ಲಿಕ್ಕೆ ಆ ಅಹಂಕಾರ ಅನ್ನಿಸುವಂತ ರುದ್ರದೇವರು ತಾವು ಹೋಗಿದ್ದೇ ಕಾರಣ. ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನಮಗೆ ನಾನ್ ಮಾಡಿದ್ದು, ಇದು ನನ್ನ ಕರ್ತವ್ಯ ಅಂತೆಲ್ಲ ಜ್ಞಾನನೇ ಬರ್ತಾ ಇರಲಿಲ್ಲ. ಹಾಗಾದ್ರೆ ಈ ತರ ಎಲ್ಲ ಜ್ಞಾನ ಬರ್ತಾ ಇದೆ ಅಂತ ಆದ್ರೆ ಅದಕ್ಕೆ ಕಾರಣ ಅದು ರುದ್ರದೇವರು ತಾವು ಅಹಂಕಾರ ಅನ್ನೋ ಹೆಸರಿನ ಒಂದು ಮನಸ್ಸಿನ ಪ್ರಭೇದ ಏನಿದೆ ಅದೊಂದು ಇಂದ್ರಿಯ ಅಹಂಕಾರ ಅಂತ, ಆ ಇಂದ್ರಿಯದ ಜೊತೆಗೆ ಅಲ್ಲಿ ರುದ್ರದೇವರು ಬಂದಿರೋದೇ ಕಾರಣ. ಇಲ್ಲಿ ಅಭಿಮಾನ ಅನ್ನೋದಕ್ಕೆ ಅರ್ಥ ಬಿಡಿಸಿದ್ದಾರೆ. ಅಹಂಕಾರ ಅನ್ನೋ ಪದದಿಂದ ಹೇಳುವಂತ ರುದ್ರದೇವರನ್ನ ಅಭಿಮಾನ ಅನ್ನೋ ಶಬ್ದದಿಂದ ತಗೊಳ್ಬೇಕು ಅಂತ. ಒಟ್ಟು ಸಾರ ನಾವು ತಗೊಳ್ತಾ ಹೋಗ್ಬೇಕು. ಏನ್ ಸಾರ ಅಂದ್ರೆ, ಒಂದು ಹಿಂದೆ ಒಂದ್ ನಾಡಿ ಹೇಳಿದ್ರು ಆತ್ಮನಾಡಿ ಅಂತ, ಈಗ ಅಹಂ ನಾಡಿ ಬಗ್ಗೆ ಹೇಳಿದ್ರು. ಯಾರು ಎಲ್ಲಿ ಹೋಗಿ ಸೇರ್ತಾರೆ, ಯಾವ್ದ್ರ ಜೊತೆಗೆ ಸೇರ್ತಾರೆ, ಒಬ್ರೇ ಹೋಗಲ್ಲ, ತಮ್ಮ ಜೊತೆಗೆ ಏನೋ ಒಂದು ಆಧಾರ ಇರುತ್ತೆ ತಮ್ಗೆ, ತಾವೆಲ್ಲಿ ವಾಸ ಮಾಡ್ತಾರೋ ಅದನ್ನ ಕರ್ಕೊಂಡು ಹೋಗ್ತಾರೆ ಆ ದೇವತೆ. ಆ ಭಾಗದ ಜೊತೆಗೆ ಹೋಗಿ ಅಲ್ಲಿ ಒಂದ್ ಕಡೆ ನೆಲೆಸ್ತಾರೆ. ನೆಲೆಸಿದ ಮೇಲೆ ಅಲ್ಲಿ ಏನ್ ಕಾರ್ಯ ಆಗತ್ತೆ, ಅದ್ರ ಫಲ ಏನು, ಇಷ್ಟೇ. ಅದನ್ನ ಜಾಗ ಯಾವುದು, ಯಾವ್ದ್ರ ಜೊತೆಗೆ ಹೋಗ್ತಾರೆ, ಅಲ್ಲಿ ಏನ್ ನಡೆಯುತ್ತೆ, ಫಲ ಏನು, ಇದನ್ನೇ ಗಮನಿಸ್ತಾ ಹೋಗ್ಬೇಕು ನಾವು ಪ್ರತಿ ಶ್ಲೋಕಗಳಲ್ಲೂ ಸದ್ಯದಲ್ಲಿ. ಮುಂದೆ ಹೀಗೆ ಇನ್ನೊಂದು ನಾಡಿ ಬಗ್ಗೆ ಬರ್ತಾರೆ. ಈಗ ಸತ್ವ ಅಂತ ಒಂದು ನಾಡಿ, ಆತ್ಮ ಆಯ್ತು, ಅಹಂ ನಾಡಿ ಆಯ್ತು, ಈಗ ಸತ್ವ ನಾಡಿ ಬಗ್ಗೆ ಹೇಳ್ತಾರೆ. 26ನೇ ಶ್ಲೋಕ. ಸತ್ವಂ ಚಾಸ್ಯ ವಿನಿರ್ಭಿನ್ನಂ ಮಹಾನ್ಧಿಷ್ಣ್ಯಮುಪಾಭಿಷತ್.
ಚಿತ್ತೇನಾಂಶೇನ ಯೇನಾಸೌ ವಿಜ್ಞಾನಂ ಪ್ರತಿಪದ್ಯತೆ. ಈಗ ವಿಶೇಷವಾದ ಜ್ಞಾನ ಪಡಿಬೇಕು ಅಂತಾದ್ರೆ ಇವರ ಅನುಗ್ರಹ ಬೇಕು. ಇವರು ಸತ್ವನಾಡಿಯ ಒಳಗಡೆ ಹೋಗಿ ಸೇರ್ತಾರೆ. ಯಾವುದ್ರ ಜೊತೆಗೆ ಸೇರ್ತಾರೆ? ಚಿತ್ತ ಅಂತ ಒಂದು ಮನಸ್ಸಿನ ಪ್ರಭೇದ, ಅದು ಹಿಂದೆನೂ ಬಂತು. ಮನಸ್ಸಿಗೆ ಚಿತ್ತ, ಅಹಂಕಾರ, ಈ ತರ ಎಲ್ಲ ಅನೇಕ ಪ್ರಭೇದಗಳಿವೆ. ಹೇಗೆ ಮನುಷ್ಯರು ಪುರುಷ ಸ್ತ್ರೀ ಅಂತೆಲ್ಲ ಪ್ರಭೇದವನ್ನು ಪಡೆದಿದ್ದಾರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಒಂದೊಂದು ವಿಭಾಗ ಇದೆ. ಹಾಗೆ ಇಲ್ಲೂ ಮನಸ್ಸಿಗೆ ಅನೇಕ ವಿಭಾಗಗಳಿವೆ. ಅಲ್ಲಿ ಚಿತ್ತ ಅನ್ನೋ ಒಂದು ಅಂಶ ತಗೊಂಡು ಬ್ರಹ್ಮದೇವರು ಸೀದಾ ಸತ್ವನಾಡಿಯ ಒಳಗಡೆ ಹೋಗಿ ಸೇರ್ತಾರೆ. ಅವತ್ತಿನಿಂದ ಎಲ್ರಿಗೂ ವಿಜ್ಞಾನ ಪ್ರಾರಂಭ ಆಯ್ತು. ಅದೇ ಬ್ರಹ್ಮದೇವರೇ ತಾವೇ ಈ ತಮ್ಮ ಶರೀರದಲ್ಲಿ ಬ್ರಹ್ಮಾಂಡದ ಒಳಗಡೆ ಹೋಗಿ ಸೇರ್ತಾರೆ ಅಂದ್ರೆ ಏನರ್ಥ? ಇದು ತೋರಿಸ್ತಾ ಇರೋದು ಯಾವ ಯಾವ ತತ್ವಾಭಿಮಾನಿ ದೇವತೆ ಯಾವ ಅಂಶದೊಂದಿಗೆ ಎಲ್ಲಿರ್ತಾರೆ, ಅವ್ರ ಏನ್ ಕೆಲಸ ಮಾಡ್ತಾರೆ, ನಮ್ಗೆ ಅದರಿಂದ ಏನ್ ಫಲ ಸಿಗತ್ತೆ, ಇದನ್ನ ನಾವು ಗಮನಿಸ್ಕೊಂಡು ಹೋಗ್ಬೇಕು. ಅದು ಬ್ರಹ್ಮನ ಒಳಗಡೆ ಬ್ರಹ್ಮನ ಪ್ರವೇಶ ಆಯ್ತು. ಬ್ರಹ್ಮದೇವರ ದೇಹ, ಅದ್ರ ಒಳಗಡೆ ಬ್ರಹ್ಮನ ಪ್ರವೇಶ. ಇಷ್ಟೆಲ್ಲ ಮಾಡಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಇಲ್ಲಿ ಮಹಾನ್ ಧಿಷ್ಣ್ಯಂ ಉಪಾಭಿಷತ್ ಅಂತ ಇದೆ. ಮಹಾನ್ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ. ಮಹಾನ್ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇಲ್ಲಿ. ಯಾಕಂದ್ರೆ ಬ್ರಹ್ಮ ಅನ್ನೋ ಹೇಳುವಂತ ಶಬ್ದನೇ ಇಲ್ಲಿ ಸಿಗಲ್ಲ ಶ್ಲೋಕದಲ್ಲಿ ಮೇಲ್ನೋಟಕ್ ನೋಡಿದಾಗ. ಅದಕ್ಕೆ ಮಹಾನ್ ಅಂದ್ರೆ ಮಹತ್ತತ್ವವನ್ನ ಶರೀರ ಹೊಂದಿದ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ, ಅಂತ ಆ ರೀತಿ ತಗೊಳ್ತಾ ಇಲ್ಲ. ಮಹಾನ್ ಅಂದ್ರೆ ದೊಡ್ಡವರು ಅಂದ್ರೆ ಬ್ರಹ್ಮದೇವರು, ಜೀವೋತ್ತಮರಾದ ಬ್ರಹ್ಮದೇವರು ಅಂತ ಅಷ್ಟೇ ಅಭಿಪ್ರಾಯ. ಇಷ್ಟಾಗಿ ಇನ್ನೊಂದು ಪ್ರಶ್ನೆ ಬಂತು, ಅಲ್ಲ ನಾಡಿಗಳು ಎಷ್ಟಿದೆ? ಶತಂ ಚೈಕಾಚ ಹೃದಯಸ್ಯ ನಾಡ್ಯ ಅಂತ ಹೇಳಿ, ಶತಂಚ ಏಕ ಇದು ನೋಡಿದಾಗ 101 ನಾಡಿ ಅಂತ ಗೊತ್ತಾಗತ್ತೆ. ಹೃದಯಸ್ಯ ನಾಡ್ಯ ಅಂತ ಇದೆ. ಇಲ್ಲಿ ಅನೇಕ ನಾಡಿಗಳಿದೆ ಶರೀರದಲ್ಲಿ. ಈ ಕೆಲವು ನಾಡಿಗಳ ಬಗ್ಗೆ ಮಾತ್ರ ಯಾಕೆ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆ. ಸತ್ವನಾಡಿ, ಅಹಂ ನಾಡಿ, ಆತ್ಮನಾಡಿ, ಇಂಥ ನಾಡಿಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಿ? ಬೇಕಾದಷ್ಟು ನಾಡಿಗಳು ಇದೆಯಲ್ವಾ ಅಂತ ಪ್ರಶ್ನೆ. ಆಗ ಹೇಳ್ತಾ ಇದ್ದಾರೆ, ಇಲ್ಲ, ಬ್ರಹ್ಮನಾಡ್ಯ ಅವಾಂತರತ್ವ ಜ್ಞಾಪನಾಯ ಏತಯೋರ್ ಮುಖ್ಯಾಭಿಮಾನಿ ಬ್ರಹ್ಮಾಚ ಇದೆ. ಅದು ಯಾವುದಕ್ಕೆ ಬ್ರಹ್ಮದೇವರೇ ಅಭಿಮಾನಿ ದೇವತೆಗಳು ಮುಖ್ಯವಾಗಿ ಅದನ್ನು ತಿಳಿಸ್ಬೇಕಾಗಿದೆ. ಅಷ್ಟೇ ಅಲ್ಲದೇನೆ ಬ್ರಹ್ಮನಾಡಿಯ ಅವಾಂತರತ್ವ ಜ್ಞಾಪನಾಯ, ಬ್ರಹ್ಮನಾಡಿಯ ಪ್ರಭೇದಗಳೇ ಇವೆಲ್ಲ ಅಂತ ಅದನ್ನು ತಿಳಿಸ್ಬೇಕಾಗಿದೆ. ಹಾಗಾಗಿ ಈ ತರ ಹೇಳ್ತಾ ಇದ್ದಾರೆ. ಅದನ್ನ ಹೃದಯದ ನಾಡಿ ದೂರ ಒಂದಾದ್ರು ಅನೇಕ ಆದ್ರೂ ಕೆಲವು ವಿಷಯಗಳನ್ನು ತಿಳಿಸ್ಬೇಕಾಗಿರೋದ್ರಿಂದ ಹೀಗೆ ಹೇಳಿದ್ದಾರೆ. ಅದಕ್ಕೆ ಶ್ಲೋಕ ಬಂತು, ಅಹಂ ಸತ್ವಂ ಇತಿ ದ್ವಿಧ ಬ್ರಹ್ಮನಾಡ್ಯ ಅವಾಂತರಂ. ಅಹಂ ನಾಡಿ, ಸತ್ವನಾಡಿ ಅಂತ ಎರಡು ಬ್ರಹ್ಮನಾಡಿಯ ಅವಾಂತರ. ಬ್ರಹ್ಮನಾಡಿ ಮುಖ್ಯ, ಅದರ ಒಂದು ಈ ಬಳ್ಳಿ ತರ, ಅದರ ಒಂದು ರೆಂಬೆ ಕೊಂಬೆ ತರ ಯಾವುದು ಈ ಎರಡು ಅಹಂ ನಾಡಿ, ಸತ್ವನಾಡಿ. ಅಲ್ಲಿ ಅಹಂ ನಾಡಿಗೆ ಕರ್ತೃನಾಮ, ಕರ್ತೃ ಅಂತ ಅಹಂ ನಾಡಿಗೆ ಕರೀತಾರೆ. ಅದ ಅಹಂಕಾರ ಅಲ್ಲಿ ಇದೆ ನಾಡಿಯಲ್ಲಿ. ಆ ಅಹಂ ನಾಡಿಯಲ್ಲಿರುವಂತ ಅಹಂಕಾರ ಅದನ್ನ ಕರ್ತ ಅಂತ ಕರೀತಾರೆ. ಅಂದ್ರೆ ಮಾಡೋನು, ನಾನು ಮಾಡಿದೆ ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ಅಹಂಕಾರ. ಸತ್ವನಾಡ್ಯಾಂ ತಥಾ ಚಿತ್ತಂ ಅಭಿಮಾನೋ ಹರಸ್ತಥ. ಆಶ್ಚರ್ಯದನೆ ಸತ್ವನಾಡಿಯಲ್ಲಿ ಚಿತ್ತ ಅನ್ನೋ ಒಂದು ಅಂಶದಿಂದ ಹೋಗ್ತಾರೆ ಅಂತ ಇದೆ ವಿವರಣೆ ಮಾಡಿದ್ರು. ಬ್ರಹ್ಮದೇವರ ಬಗ್ಗೆ ಏನ್ ಬಂತಲ್ಲ ಹಿಂದಕ್ಕೆ ಅದು. ಹೀಗೆ ಸತ್ವನಾಡಿಯ ಬಲಗಡೆ ಬ್ರಹ್ಮದೇವರು ತಾವು ಚಿತ್ತ ಅನ್ನೋ ಅಂಶದಿಂದ ಹೋಗಿದ್ದು. ಹಾಗೆ ರುದ್ರದೇವರು ಅಹಂ ನಾಡ್ಯಾಂ ಬ್ರಹ್ಮಾಚೈವ ವ್ಯವಸ್ಥಿತ, ಅಹಂ ನಾಡಿಯಲ್ಲಿ ಹೋಗಿದ್ರ ಬಗ್ಗೆ. ಈ ರೀತಿ ಬ್ರಹ್ಮನಾಡಿಯ ಅವಾಂತರ ಪ್ರಭೇದದಲ್ಲಿ ಇರೋ ನಾಡಿಗಳಿವು ಅಂತ ಮುಖ್ಯವಾಗಿ ತಿಳಿಸ್ಲಿಕ್ಕೆ ಹೀಗೆ ಹೇಳಿದ್ದಾರೆ. ಇದು ಒಂದು ವಿಷಯ. ಇನ್ನೊಂದು ಇಲ್ಲಿ ಟಿಪ್ಪಣಿಯಲ್ಲಿ ಬರುವಂತಹ ಮತ್ತೊಂದು ವಿಷಯ, ಕೆಲವರು ಈ ಆತ್ಮಾನಂ ಚಾಸ್ಯ ನಿರ್ಭಿಣ್ಣಂ ಅಂತ ಒಂದು ಹಿಂದೆ ಶ್ಲೋಕ ಬಂತು ಈಗ ತಾನೆ. ಆ ಶ್ಲೋಕ ಈ ಆತ್ಮಾನಂ ಚಾಸ್ಯ ನಿರ್ಭಿಣ್ಣಂ ಅಂತ ಭಾಗ ಇದೆಯಲ್ಲ, ಇದಾದ ಕೂಡ್ಲೆ ಅಭಿಮಾನೋಭಿಷತ್ಪದಂ ಅಂತ ಮುಂದಿನ ಶ್ಲೋಕದ ಒಂದು ವಾಕ್ಯನ ಸೇರಿಸ್ಕೊಂಡ್ಬಿಡ್ತಾರೆ. ಈ ಎರಡನ್ನು ಸೊರಿಸ್ಕೊಂಡು ಒಂದು ಶ್ಲೋಕ, ಒಂದು ಮಧ್ಯದಲ್ಲಿರೋ ಭಾಗನ ಬಿಟ್ಬಿಟ್ಟಿದ್ದಾರೆ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಎಷ್ಟೋ ಜನ ಭಾಗವತ ವ್ಯಾಖ್ಯಾನ ಮಾಡೋರು ಮೂಲ ಭಾಗವತದ ಶ್ಲೋಕವನ್ನೇ ಎಗರಿಸ್ಬಿಟ್ಟಿದ್ದಾರೆ, ಅದ್ ಬೇಡ ಅಂತ ಕಿತ್ತಾಕ್ಬಿಟ್ಟಿದ್ದಾರೆ. ವಸ್ತುತಃ ಹಾಗಲ್ಲ. ಅವ್ರೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ಈ ಸತ್ವನಾಡಿ ಏನಿದೆ, ಆ ಸತ್ವ ಅನ್ನೋದೇ ಬುದ್ಧಿ ಮತ್ತೆ ಚಿತ್ತ, ಈ ಎರಡಿರುವಂತ ಹೃದಯದ ಎರಡು ಭಾಗ ಅಂತ ಇಟ್ಕೊಂಡಿದ್ದಾರೆ. ಸತ್ವ ಅನ್ನೋದೇನು ಬುದ್ಧಿ
ಮತ್ತೆ ಚಿತ್ತ ಎರಡಕ್ಕೆ ಆಧಾರ. ಹಾಗೆ ಅಲ್ಲಿ ಹೃದಯ ಅಂತ ಬಂತು. ಆ ಹೃದಯದ ಎರಡು ಭಾಗ ಆ ಬುದ್ಧಿ ಚಿತ್ತ. ಹಾಗಾದೇನಾಯ್ತು, ಸತ್ವನಾಡಿ ಅನ್ನೋದ್ರ ತಾತ್ಪರ್ಯ ಇಲ್ಲಿ ಸತ್ವ ನಾಡಿ ಅಂತ ತಲೆ ಇಲ್ಲ ಇವ್ರಿಗೆ. ಸತ್ವ ಅಂದ್ರೆ ಅದು ಹೃದಯದ ಎರಡು ಭಾಗ. ಅದು ಯಾವ್ದಕ್ ಕರೀತಾರೆ ಸತ್ವ ಅಂತ? ಬುದ್ಧಿ ಮತ್ತೆ ಚಿತ್ತಕ್ಕೆ ಕರೀತಾರೆ ಅಂತ ಹೀಗ ಅರ್ಥ ಮಾಡಿದ್ದಾರೆ. ವಸ್ತುತಃ ಇದು ಸರಿ ಇಲ್ಲ. ಯಾಕೆ ಸತ್ವನಾಡಿ, ಅಹಂ ನಾಡಿ, ಆತ್ಮನಾಡಿ ಅಂತಿದೆ. ಇದೆಲ್ಲ ಏನ್ ಮಾಡ್ಕೊಂಡ್ರವ್ರು, ಹೃದಯದ ಭಾಗಗಳು ಅಂತ ಮಾಡ್ಕೊಂಡ್ಬಿಟ್ರು. ಹೃದಯ ಇಷ್ಟ ತರ ಇದೆ ಅಂತ. ವಸ್ತುತಃ ಅದಲ್ಲ, ಬೇರೆ ಬೇರೆ ನಾಡಿಗಳಿದು ಅಂತ. ಅದನ್ನ ಇಲ್ಲೇ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನ್ ಬಿಡಿಸಿದ್ದಾರೆ ಅದನ್ನೇ ತಿಳಿಸಿದ್ದು. ಹಾಗಾದ್ರೆ ಒಟ್ಟು ವಿಷಯ ಏನು? ಬ್ರಹ್ಮನಾಡಿಯ ಪ್ರಭೇದ ಎರಡು, ಒಂದು ಅಹಂ ನಾಡಿ ಮತ್ತೊಂದು ಸತ್ವನಾಡಿ. ಅಲ್ಲಿ ನಾನ್ ಮಾಡಿದ್ದೀನಿ, ನಾನ್ ತಿಂದಿದ್ದೀನಿ, ನಾನ್ ಓದ್ದೆ ಅಂತೆಲ್ಲ ಏನು ಅಭಿಮಾನ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾವುದು? ಅಹಂಕಾರ. ಆದ್ರಿಂದ ಕರ್ತೃ ಅಂತ ಕರೀತಾರೆ ಅದನ್ನ. ಯಾಕೆ? ನಾನು ಅನ್ನುವ ಜ್ಞಾನವನ್ನ ತಂದು ಕೊಡುತ್ತಲ್ಲ, ಹಾಗಾಗಿ ಅದಕ್ಕೂ ಕರ್ತೃ ಅಂತ ಹೆಸರಿದೆ. ಇದು ಹಿಂದೆ ಹೇಳಿದಂತೆ ಅಹಂಕಾರ ತತ್ವ ಅಲ್ಲ, ಇದು ಮನಸ್ಸಿನ ಒಂದು ಪ್ರಭೇದ. ಇದಿರೋದಿಯಲ್ಲಿ ಅಹಂ ನಾಡಿಯಲ್ಲಿ ಇರುತ್ತೆ ಇಷ್ಟು. ಇನ್ನು ಚಿತ್ತ ಅನ್ನೋದು ಸತ್ವನಾಡಿಯಲ್ಲಿ ಇರುತ್ತೆ, ಅದು ಮನಸ್ಸಿನ ಒಂದು ಪ್ರಭೇದ. ಅಲ್ಲಿ ರುದ್ರದೇವರು ಇರ್ತಾರೆ, ಅಹಂಕಾರಕ್ಕೆ ಅಭಿಮಾನಿ ದೇವತೆಯಾಗಿ. ಈ ರೀತಿ ಇವರ ಬಗ್ಗೆ ಹೇಳಿ ಬೃಹಸ್ಪತ್ಯಾಚಾರ್ಯರ ಬಗ್ಗೆ ಹೇಳಿದ್ದಾರೆ. ಬೃಹಸ್ಪತ್ಯಾಚಾರ್ಯ ಆತ್ಮನಾಡಿಗೆ ಸೇರ್ಕೊಳ್ತಾರೆ. ಅವರಿಗೂ ಬ್ರಹ್ಮ ಅಂತಾನೆ ಕರೀತಾರೆ. ವಿಶೇಷ, ಬ್ರಹ್ಮ ಅಂದ್ರೆ ಅನೇಕ ಅರ್ಥ ಇದೆ. ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಆಮೇಲೆ ಚತುರ್ಮುಖ ಬ್ರಹ್ಮ, ಆಮೇಲೆ ದಕ್ಷ ಪ್ರಜಾಪತಿಗಳು, ಇವ್ರಿಗೆಲ್ಲ ಬ್ರಹ್ಮ ಅಂತ ಹೆಸರಿದೆ. ಬೃಹಸ್ಪತ್ಯಾಚಾರ್ಯರಿಗೆ ಬ್ರಹ್ಮ ಅಂತ ಹೆಸರಿದೆ. ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಜಾತಿ ಆಗತ್ತೆ. ಬ್ರಹ್ಮ ಅಂದ್ರೆ ಜೀವರಾಗ್ತಾರೆ. ಬ್ರಹ್ಮ ಅಂತಂದ್ರೆ ವೇದ ಆಗತ್ತೆ. ಬ್ರಹ್ಮ ಅಂದ್ರೆ ತಪಸ್ಸಾಗತ್ತೆ. ಬ್ರಹ್ಮ ಅನ್ನೋ ಒಂದು ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಹಾಗಾಗಿಯೇ ಗೊಂದಲ. ಶಾಸ್ತ್ರದಲ್ಲಿ ಬ್ರಹ್ಮ ಅನ್ನೋ ಶಬ್ದ ಬಂದ ಕೂಡಲೇ ಯಾರನ್ನ ಹೇಳ್ತಾ ಇದೆ, ಯಾವ ವಸ್ತುನ ಹೇಳ್ತಾ ಇದೆ ಈ ಶಬ್ದ, ಅದೇ ಕಷ್ಟ. ಇಲ್ಲಿ ಸ್ಫುಟಪಡಿಸಿದ್ದಾರೆ. ಬ್ರಹ್ಮ ಅಂದ್ರೆ ಒಂದ್ ಕಡೆ ಬೃಹಸ್ಪತಿ, ಮತ್ತೊಂದ್ ಕಡೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಇಷ್ಟಾಗಿ ಆಗ್ಲೇ ತಿಳಿಸಿದಂತೆ ಕರ್ತ್ರ ಸ್ವಾಂಶೇನ ಅಂತ ಕರ್ತೃವನ್ನ ತಗೊಳ್ಬೇಕು. ಕೆಲವು ಕಡೆ ಕರ್ಮ ಅಂತ ಪಾಠ ಸಿಗತ್ತೆ, ಕರ್ಮಣಾಂಶೇನ ಅಂತ ಸಿಗತ್ತೆ. ಕರ್ಮ ಅಲ್ಲ, ವಸ್ತುತಃ ಕರ್ತೃ. ಯಾಕೆ? ಈ ಅಹಂಕಾರ ಏನ್ ಮಾಡುತ್ತೆ, ಒಬ್ಬನಿಗೆ ನಾನ್ ಮಾಡ್ದೆ ಅಂತ ಕರ್ತೃ ಭಾವನೆಯನ್ನು ತಂದು ಕೊಡತ್ತೆ. ಹಾಗಾಗಿ ಅದಕ್ಕೆ ಕರ್ತೃ ಅಂತ ಕರಿತಾ ಹೊರತು ಕರ್ಮ ಅಂತ ಕರಿಬಾರ್ದು. ಆದ್ರಿಂದಲೇ ಕರ್ಮಣಾಂಶೇನ ಅಂತ ಎಲ್ಲಾದ್ರೂ ಪಾಠ ಸಿಕ್ಕಿದ್ರೆ ಅದು ಸರಿ ಇಲ್ಲ, ಅದು ಅಪಪಾಠ ಅಂತ ಭಾವಿಸ್ಬೇಕು ಅಂತ. ಇದೊಂದು ವಿಷಯ. ಇನ್ನು ಈ ಅವಾಂತರ ನಾಡಿ ಇದ್ರೆ ಏನರ್ಥ? ಈಗ ಒಂದು ಬ್ರಹ್ಮನಾಡಿ, ಮುಖ್ಯ ನಾಡಿ ಇದೆ, ಅದಕ್ಕೆ ಎರಡು ಸಬ್ ನಾಡಿ, ಯಾವುದು? ಈ ಅಹಂ ನಾಡಿ, ಸತ್ವನಾಡಿ ಬಂತು. ಅಂದ್ರೆ ಅಭಿಪ್ರಾಯ ಇದು ಗೋಲಕದ ತರ ಇದೆ. ಕಣ್ಣುಗುಡ್ಡೆ ಒಳಗಡೆ ಹೇಗೆ ಇಂದ್ರಿಯ ಇರುತ್ತಲ್ಲ, ಹಾಗೆ ಈ ಎರಡರ ಒಳಗಡೆ ಬ್ರಹ್ಮನಾಡಿಯೆಲ್ಲ ಅನುಸ್ಯೂತವಾಗಿ ಸೇರ್ಕೊಂಡಿದೆ ಅಂತ ಇಷ್ಟ ಅರ್ಥ. ಇನ್ನು ಅಹಂಕಾರಕ್ಕೆ ಯಾಕೆ ಕರ್ತೃ ಅಂತ ಹೆಸರು ಅಂದ್ರೆ, ಕರ್ತೃತ್ವ ಅಭಿಮತಿ ಜನಕತ್ವ. ಅದನ್ನ ಕರ್ತನ್ ಕರೆಯೋದು ಎಲ್ಲರಿಗೂ ಅದಿದ್ದಾಗ ನಾನು ಅನ್ನುವ ಕರ್ತೃತ್ವದ ಅಭಿಮಾನ ಬರುತ್ತೆ. ಭ್ರಾಂತಿ, ಒಟ್ಟು ನಾನು ಮಾಡಿದೆ ಅನ್ನೋದು ವಸ್ತುತಃ ಭ್ರಾಂತ್ಯಾತ್ಮಕ. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ, ಆದ್ರೂ ನಮ್ ಕೈಲಿ ಮಾಡಿಸಿದ್ದು ಅಂತ ಇಷ್ಟೇ. ಅಸ್ವತಂತ್ರ ಕರ್ತೃತ್ವ ಅಂತ ಹೇಳ್ತೀವಲ್ಲ, ಆ ತರ ಪಾರತಂತ್ರ ಕರ್ತೃತ್ವ ಅಂತಲ್ಲ. ಇನ್ನು ಮುಂದೆ ತು ಅನ್ನೋ ಶಬ್ದಕ್ಕೆ ಇಲ್ಲಿ ಕರ್ತೃನಾಮ ತು ಅಂತ ಒಂದು ಹಾಕಿದಾರೆ ಶಬ್ದ. ಅದನ್ನ ವಿಸ್ತಾರವಾಗಿ ಬಿಡಿಸ್ತಾರೆ. ಯಾವುದು ಪ್ರಸಿದ್ಧ ಅಹಂಕಾರ ತತ್ವ ಅಂತಿದೆಯೋ ಅದು ಬೇರೆ, ಈ ಅಹಂ ನಾಡಿ ಬೇರೆ ಅಂತ. ಇದೆಲ್ಲ ಟಿಪ್ಪಣಿಗಳಲ್ಲಿ ಒಂದೊಂದು ಶಬ್ದಗಳನ್ನ ಇಟ್ಟುಕೊಂಡು ವಿಮರ್ಶೆ ಮಾಡಿದ್ದಾರೆ. ಮುಂದಕ್ಕೆ ಹೋಗೋಣ. ಕೊನೆ ಸಾಲಿನಲ್ಲಿ ಒಂದು ಬರೀತಾರೆ ಇಲ್ಲಿ ಟಿಪ್ಪಣಿಲಿ, ಅತ್ರ ಅಹಂ ಸತ್ವನಾಡ್ಯೋ ಬ್ರಹ್ಮನಾಡಿ ಪ್ರಭೇದ ರೂಪತ್ವ ಜ್ಞಾಪನಾಯ ಕ್ರಮೋಲ್ಲಂಘನ. ಇಲ್ಲಿ ಬ್ರಹ್ಮನಾಡಿಯ ಪ್ರಭೇದಗಳೇ ಈ ಸತ್ವನಾಡಿ ಅಹಂ ನಾಡಿ ಅಂತ ತಿಳಿಸ್ಬೇಕಾಗಿದೆ. ಹಾಗಾಗಿಯೇ ಕ್ರಮವನ್ನ ಬಿಟ್ಟಿದ್ದಾರೆ ಅಂತ. ಕ್ರಮವನ್ನ ಬಿಟ್ಟಿರೋದು ಅಂತಂದ್ರೆ ಇಲ್ಲಿ ಶ್ಲೋಕಗಳೆಲ್ಲ ಆಗ್ಬೇಕಾದ್ರೆ ಅಹಂ ನಾಡಿ, ಸತ್ವನಾಡಿ ಅಂತ ಎರಡು ಬಗ್ಗೆ ಹೇಳಿದ್ರು. ಅದೇ ಇನ್ನೊಂದು ನಾಡಿ ಬಗ್ಗೆ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ಬ್ರಹ್ಮನಾಡಿ ಅವಾಂತರ ಪ್ರಭೇದ ಎರಡು ಆದ್ರಿಂದ ಇಷ್ಟನ್ನೇ ಹೇಳಿದ್ದಾರೆ ಅಂತ. ಇದು ಅದರ ತಾತ್ಪರ್ಯ. ಇಷ್ಟಾಗಿ ಮುಂದೆ ಲೋಕಗಳ ಸೃಷ್ಟಿಯ ಬಗ್ಗೆ ಬರ್ತಾರೆ. ಯಾವ ಲೋಕ ಸೃಷ್ಟಿ ಆಯ್ತು, ದ್ಯುಲೋಕ ಸೃಷ್ಟಿ ಆಯ್ತು, ಅಂತರಿಕ್ಷ ಲೋಕ ಸೃಷ್ಟಿ ಆಯ್ತು, ಇದೆಲ್ಲ ಹೇಗಾಯ್ತು ಅನ್ನೋದನ್ನ ಈಗ 27ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಶೀರ್ಷ್ಣೋಸ್ಯ ದ್ಯೌರ್ಧರಾಪದ್ಭ್ಯಾಂ ಹಂನಾಭೇಃ ಉದಪದ್ಯತ
ಗುಣಾನಾಂ ವೃತ್ತಯೋ ಯೇಷು ಪ್ರತೀಯಂತೆ ಸುರಾದಯಃ. ಬ್ರಹ್ಮದೇವರ ದೇಹದ ತಲೆ ಭಾಗ ಏನಿದೆ ಆ ತಲೆ ಭಾಗದಿಂದ ದ್ಯೌಹು ದ್ಯುಲೋಕ ಸೃಷ್ಟಿ. ಇನ್ನು ಕಾಲಿಗೆ ಬರ್ತಾರೆ, ತಲೆಯಿಂದ ದ್ಯುಲೋಕ, ಕಾಲಿನಿಂದ ಧರ ಅಂತ ಹೇಳ್ತಾರೆ, ಅಂದ್ರೆ ಭೂಮಿ. ಹಾಗಾದ್ರೆ ಈ ಪರಮಾತ್ಮನ ಅಂದ್ರೆ ಬ್ರಹ್ಮದೇವರ ಈ ತಲೆ ಭಾಗದಿಂದ ದ್ಯುಲೋಕ ಹುಟ್ಟಿದ್ರೆ ಅದೇ ಬ್ರಹ್ಮದೇವರ ಪಾದದ ಭಾಗದಿಂದ ಭೂಮಿ ಧರಾದೇವಿ. ಇನ್ನು ನಾಭೇಹೆ ಅಂತ ಹೇಳ್ತಾರೆ, ಅಂದ್ರೆ ಹೊಕ್ಕಳು. ಹೊಕ್ಕಳಿನಿಂದ ಏನಾಯ್ತು, ಅಂತರಿಕ್ಷ ಹೊರಗ್ ಬಂತು, ಸೃಷ್ಟಿ ಆಯ್ತು. ಹಾಗಾದ್ರೆ ಒಂದು ಭೂಮಿಯಿಂದ, ಭೂಮಿ ಅಂದ್ರೆ ಭೂಮಿಗೆ ಬೇಕಾದಂತಹ ಏನು ಕಾಲಿದೆ ಅದರಿಂದ ಸೃಷ್ಟಿಯನ್ನು ಹೇಳಾಯ್ತು. ಇನ್ನು ನಾಭಿ ಅಂತ ಹೇಳಿದ್ರು, ತಲೆಯಿಂದ ಹೇಳಿದ್ರು. ಇನ್ನು ಮಿಕ್ಕಿದ್ದೇನು, ಅದು 3 ಹೇಳಾಗೋಯ್ತು. ಅದರಿಂದ 3 ಲೋಕ ಮುಖ್ಯ. ಒಂದು ಭೂಲೋಕ, ಇನ್ನು ಅಂತರಿಕ್ಷ ಲೋಕ, ಆಮೇಲೆ ದ್ಯುಲೋಕ. ನಾವು ದ್ಯುಲೋಕ ಅಂದ್ರೆ ಸ್ವರ್ಗಲೋಕವನ್ನ ಸಾಮಾನ್ಯವಾಗಿ ದ್ಯುಲೋಕ ಅಂತ ಕರೆಯೋದು. ಅದನ್ನ 3 ಭೂಹು ಭುವಃ ಸುವಹ ಅಂತೆಲ್ಲ ಹೇಳ್ತೀವಲ್ಲ, ಭೂಲೋಕ ಭುವರ್ಲೋಕ ಸುವರ್ಲೋಕ ಅಂತೆಲ್ಲ ಹೇಳ್ತೀವಲ್ಲ. ಆ ತರ ಇಲ್ಲಿ ತಲೆ, ಮಧ್ಯ ಭಾಗ, ಕೊನೆ ಭಾಗ ಹೀಗಿದೆ. ಅದರಿಂದ ದ್ಯುಲೋಕ, ಇನ್ನು ಅಂತರಿಕ್ಷ ಲೋಕ, ಹಾಗೆ ಭೂಲೋಕ. ಇಷ್ಟನ್ನ ಸೃಷ್ಟಿ ಮಾಡಿದ್ರು. ಸರಿ, ಈ ಸೃಷ್ಟಿ ಮಾಡಿದ್ರೆ ಈ 3 ಲೋಕ ಯಾರಿಗ ಉಪಯೋಗ? ಇಷ್ಟೆಲ್ಲ ದೊಡ್ಡ ಲೋಕ ಸೃಷ್ಟಿ ಮಾಡಿದ್ರಿಂದ ಅಂದ್ರೆ ಹಾಗೆ ಹೇಳ್ತಾರೆ, ಈ ಭಾಗಗಳಲ್ಲಿ ಅಂದ್ರೆ ಈ ದ್ಯುಲೋಕ, ಅಂತರಿಕ್ಷ ಲೋಕ ಇವುಗಳಲ್ಲೆಲ್ಲ ಮನುಷ್ಯರು, ಅಸುರರು, ಹಾಗೆ ದೇವತೆಗಳು, ಮತ್ತೆ ಈ ರುದ್ರ ಪಾರ್ಷದ ಗಣ ಅಂತ ಅಂದ್ರೆ ಭೂತ ಈ ಗಣಗಳಿರತ್ತಲ್ಲ, ರುದ್ರದೇವರ ಹಿಂದೆ ಪ್ರಮಥ ಗಣ ಅಂತಾನು ಹೇಳ್ತೀವಿ, ಭೂತ ಪ್ರಮಥ ಗಣಗಳು ಅಂತ. ಅವುಗಳು ಕೂಡ ಈ ಲೋಕಗಳಲ್ಲೆಲ್ಲ ವಾಸ ಮಾಡ್ಕೊಂಡಿದ್ರು. ಕೆಲವರು ಸತ್ವಗುಣವನ್ನು ಹೊಂದಿದ್ರು, ಕೆಲವರು ರಜೋಗುಣ, ಕೆಲವರು ತಮೋಗುಣ. ಹೀಗೆ ಆಯಾಯ ಲೋಕಗಳಲ್ಲಿ ತಮ್ಮದೇ ಆದ ಒಂದು ಕೆಲಸವನ್ನ ಮಾಡ್ಕೊಳ್ತಾ ಇವರೆಲ್ಲ ವಾಸ ಮಾಡ್ತಾ ಇದ್ರು. ಅದನ್ನ ಗುಣಾನಾಂ ವೃತ್ತಯ, ಸತ್ವ ಮೊದಲಾದ ಗುಣಗಳ ವೃತ್ತಿ ಕೆಲಸ ಅಂದ್ರೆ ಸುಖ, ಕರ್ಮ ಮತ್ತೆ ಪ್ರಮಾದ ಅಂತ ಬರೀತಾರೆ. ಇಲ್ಲಿ ಸುಖ, ಕರ್ಮ, ಪ್ರಮಾದ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಸತ್ವಗುಣ ಇದ್ದವ್ರಿಗೆ ಸುಖ ಅನುಭವ, ರಜೋಗುಣ ಇದ್ದವ್ರಿಗೆ ಕರ್ಮ, ಇದೋ ಅದೋ ಅಂತ ಹೇಳಿ ಕರ್ಮದಲ್ಲಿ ಅವರು ಮುಳುಗ್ಬಿಟ್ಟಿರ್ತಾರೆ, ಅವ್ರಿಗೆ ಶುದ್ಧ ಸುಖ ಸಿಗಲ್ಲ. ತಮೋಗುಣ ಇರೋರು ಪ್ರಮಾದ, ಅವ್ರು ಎಡವ್ತಾ ಇರ್ತಾರೆ, ಯಾವಾಗ ಎಡವಿ ಬೇರೆ ಕೆಲಸವನ್ನೇ ಮಾಡ್ತಾ ಇರ್ತಾರೆ. ಹೀಗೆ ಇಂಥ ಎಲ್ಲ ಲೋಕಗಳು, ತಾವು ಲೋಕಗಳೆಲ್ಲ ಸುರ, ಅಸುರ ಮತ್ತೆ ಮನುಷ್ಯರಿಗೆ, ಮತ್ತೆ ಇನ್ನೂ ಹಲವರು ಯಾರು ರುದ್ರ ಪಾರ್ಷದ ಗಣ ಅಂತ, ರುದ್ರದೇವರ ಅನುಚರರು, ಭೂತಗಣಗಳೇನಿದೆ ಅವುಗಳೆಲ್ಲ ವಾಸ ಮಾಡ್ಕೊಂಡಿತ್ತು. ಯಾವ್ಯಾವ ಲೋಕದಲ್ಲಿ ಯಾರ್ಯಾರಿದ್ರು? ದ್ಯುಲೋಕದಲ್ಲಿ ದೇವತೆಗಳಿರ್ತಾರೆ, ಅಂತರಿಕ್ಷ ಲೋಕದಲ್ಲಿ ಆಗ್ತಾ ಈ ಭೂತ ಗಣಗಳು, ಪ್ರಮಥ ಗಣಗಳು ಇವುಗಳೆಲ್ಲ ವಾಸ ಮಾಡ್ಕೊಂಡಿರ್ತವೆ. ಇನ್ನು ಭೂಲೋಕದಲ್ಲಿ ಮನುಷ್ಯರು ವಾಸ ಮಾಡ್ಕೊಂಡಿರ್ತಾರೆ. ಇದು ಸಾಮಾನ್ಯ. ಹಾಗಂತ ಹೇಳಿ ಮನುಷ್ಯರು ಮೇಲಿನ ಲೋಕದಲ್ಲಿ ಕೆಲವ್ರು ಹೋಗೋದಿದೆ, ಸ್ವರ್ಗಕ್ಕೂ ಹೋಗ್ತಾರೆ, ಅಂತರಿಕ್ಷದಲ್ಲೇ ಇರಬಹುದು. ಒಬ್ಬೊಬ್ರು ಒಂದೊಂದ್ ತರ ಯೋನಿಯನ್ನ ಪಡೀತಾರೆ. ಆದ್ರೆ ಎಲ್ರೂ ಅಲ್ಲ, ಎಲ್ರಿಗೂ ಸಂಬಂಧಪಟ್ಟ ಹಾಗೆ ಒಂದೊಂದು ಲೋಕದ ನಿರ್ದೇಶವನ್ನ ಇಲ್ಲಿ ಮಾಡಿದ್ದಾರೆ ಅಂತ ಇಷ್ಟನ್ನ ತಿಳಿಬೇಕು. ಇಲ್ಲಿ ಸತ್ವಾದೀನಾಂ ವೃತ್ತಯ ಅಂತಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಕಾರ್ಯ ಏನಿದೆ ಆ ಕಾರ್ಯ ಆ ಲೋಕದಲ್ಲೆಲ್ಲ ಕಾಣ್ತಾ ಇತ್ತು. ಅಂದ್ರೆ ಸತ್ವಗುಣ ಇದ್ದವನ್ ಏನ್ ಮಾಡ್ತಾನೆ, ಅಂಥವನು ಅಲ್ಲಿ ಕಾಣ್ತಾ ಇದ್ದ. ರಜೋಗುಣ ಇರೋನ್ ಏನ್ ಮಾಡ್ತಾನೆ, ಅಂಥವನ್ ಕಾಣ್ತಾ ಇದ್ದ. ತಮೋಗುಣ ಇದ್ದಾಗ ಏನ್ ಮಾಡ್ತಾನೆ, ಅಂಥವನ್ ಕಾಣ್ತಾ ಇದ್ದ ಅಂತ ಇಷ್ಟು ಇಲ್ಲಿ ವಿವರಣೆ ಬಂತು. ಇದನ್ನೇ ಮುಂದಕ್ಕೆ ಇನ್ನೂ ವಿವರಿಸ್ತಾರೆ ಚೆನ್ನಾಗಿ. ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಇದರ ಪ್ರಭಾವ ಏನು, ದೇವತೆಗಳು, ಮನುಷ್ಯರು, ಅಸುರರು ಏನ್ ಮಾಡ್ತಾರೆ ಅಂತೆಲ್ಲ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಶ್ರೀಕೃಷ್ಣ ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಧನ್ಯವಾದ.